ಹಾಯ್ ಫ್ರೆಂಡ್ಸ್, ಬನ್ನಿ ಇನ್ಸ್ಟೆಂಟಾಗಿ ಈ ರೀತಿ ಗರಿ ಗರಿ ದೋಸೆನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ಗರಿ ಗರಿ ದೋಸೆ ಬರಬೇಕು ಅಂದರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತಲೂ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆಯ ತನಕ ನೋಡಿ. ನಾನು 3 ಥರದ ದೋಸೆನ ಒಂದೇ ಹಿಟ್ಟಿನಲ್ಲಿ ನಾನು ಹಾಕ್ತಾಯಿದ್ದೀನಿ. ಅದೇ ರೀತಿ ನಾನು ಯಾವುದೇ ಹಿಟ್ಟನ್ನು ಅಕ್ಕಿನ ನೆನೆಸಿಲ್ಲ ಮತ್ತು ಹಿಟ್ಟನ್ನು ರುಬ್ಬಿಲ್ಲ. ತುಂಬ ಮನೆಯಲ್ಲಿ ಇರುವಂತಹ ಮಸಾಲೆಗಳನ್ನು ಬಳಸಿಬಿಟ್ಟು ದಿಢೀರ್ ದೋಸೆನ ಮಾಡ್ತಾಯಿದ್ದೀನಿ. ಅಕ್ಕಿನ ನೆನೆಸೋ ಅವಶ್ಯಕತೆ ಇಲ್ಲ, ರುಬ್ಬೋ ಅವಶ್ಯಕತೆಯೂ ಕೂಡ ಇಲ್ಲ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ. ಬನ್ನಿ ಹಾಗಿದ್ರೆ ಈ ರೀತಿ ದೋಸೆಗಳನ್ನು ಯಾವ ರೀತಿ ಮಾಡೋದು, ಹಾಗೆ ಈ ದೋಸೆಗೆ ಒಂದು ಪರ್ಫೆಕ್ಟ್ ಆದ ತರಕಾರಿನೂ ಏನೂ ಇಲ್ಲದೇ ಒಂದು ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಲ್ಯ ಮಾತ್ರ ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ನೋಡಿ, ಯಾವುದೇ ರೀತಿ ತರಕಾರಿ ಪದಾರ್ಥಗಳು ಇಲ್ಲ ಅಂದರೂ ಕೂಡ ನಾವು ಮನೆಯಲ್ಲಿ ಇರುವಂತಹ 1-2ರಿಂದ 3 ಟೊಮೊಟೊ, 1-2 ಈರುಳ್ಳಿನ ಹಾಕಿಬಿಟ್ಟು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ, ನಾನು ಹಾಕಿದಂತಹ ಪಾಲಕ್ ದೋಸೆ, ಪ್ಲೇನ್ ದೋಸೆ ಹಾಕಿದ್ದೀನಿ. ಹಾಗೆ ನಾನು ಮೇಲ್ಗಡೆ ಪಾಲಕ್ ದೋಸೆಗೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಹಾಗೆ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿಬಿಟ್ಟು ಮಸಾಲೆನ ಹಾಕಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಬನ್ನಿ ಹಾಗಿದ್ರೆ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ನೋಡಿ, ನೆನೆಸಿ ತೊಳೆದಿಟ್ಟಂತಹ ಅಕ್ಕಿ ನಮ್ಮ ಮನೇಲಿ ಮೊದಲೇ ಇತ್ತು, ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಜೊತೆಗೆ ಒಣ ಕರಿಬೇವು ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ಪಿನಷ್ಟು ಅವಲಕ್ಕಿ ಹಾಕಿ, ಹಾಗೆ 1/4 ಕಪ್ಪಿನಷ್ಟು ನಾನು ದೋಸೆಗೆ ಉಪ್ಪಿಟ್ಟಿನ ರವೆನ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆನ ನಾನು ಬಳಸ್ತಾಯಿದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ನೆನೆಯಲಿಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಬಿಡೋಣ. ಹಾಗೆ ನಾವು ಇದನ್ನು ಸ್ವಲ್ಪ ನೀರನ್ನು ಬಸಿದ್ಬಿಟ್ಟು ಕೂಡ ತಗೊಳ್ಳೋಣ. ತೆಗೆದುಬಿಟ್ಟು ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ನಾನು ನೆನೆಯಲಿಕ್ಕೆ ಇದು ಸ್ವಲ್ಪ ಮುಚ್ಚಿಡ್ತೀನಿ. ಒಂದು 10 ನಿಮಿಷ ನೆಂದರೆ ಸಾಕಾಗುತ್ತೆ. ಅಲ್ಲಿ ಮಟ್ಟ ನಾನು ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕೊನೆಗೆ. ನೋಡಿ, ನಾನಿವಾಗ ಇದಿಷ್ಟನ್ನು ಒಂದು ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಆನಂತರ ನೋಡಿ, ಒಂದು ಮಿಕ್ಸಿ ಜಾರಿಗೆ ಇದನ್ನು ರುಬ್ಬಿ ತೊಗೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಎಲ್ಲ ಪದಾರ್ಥನೂ ಹಾಕಿ ರುಬ್ಬಿ ತೊಗೊಂಡೆ. ಆನಂತರ ಪಾಲಕ್ ಸೊಪ್ಪು, ಒಣಮೆಣಸಿನ್ಕಾಯಿ 4, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆನ ಹಾಕಿ ಇದನ್ನಿಷ್ಟು ರುಬ್ಬಿ ತೊಗೊಂಡು ಬಂದುಬಿಡ್ತೀನಿ. ಇಷ್ಟೇ ಪದಾರ್ಥಗಳಿಂದ ನಾವು ಹೆಲ್ತಿಯಾಗಿರೋ ದೋಸೆನ ತಯಾರಿಸ್ಕೋಬೋದು. ನೋಡಿ, ಆನಂತರ ನಾನು ನೆನೆಸಿಟ್ಟಿದ್ದೆ ಅಲ್ವಾ, ಅವಲಕ್ಕಿ ಮತ್ತು ಅಕ್ಕಿ ಮತ್ತು ಉಪ್ಪಿಟ್ಟು ರವೆ, ಇವನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಕೂಡ ನಾವು ನುಣ್ಣಗೆ ರುಬ್ಬಿ ತಗೊಂಡು ಬಂದುಬಿಡ್ತೀನಿ. ಇವಾಗ ನೋಡಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಈ ಟೈಮಲ್ಲಿ ಬೇಕಿದ್ರೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬೋದು. ಮೊಸರು ನಮಗೆ ಬೇಯಿಸಿ ತಿನ್ನೋದು ಮತ್ತು ಬಿಸಿ ಮಾಡಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ನಾನು ಮೊಸರನ್ನ ಹಾಕೋದಿಲ್ಲ. ಆನಂತರ ನೋಡಿ, ನಾನು ರುಬ್ಬಿದಂಥ ಹಿಟ್ಟನ್ನು ತೆಗಿತಾ ಇದ್ದೀನಿ. ಒಂದು ಬಂದುಬಿಟ್ಟು ಮಸಾಲೆಗಳನ್ನು ಹಾಕಿ ರುಬ್ಬಿದಂಥ ಹಿಟ್ಟು, ಹಾಗೆ ಇನ್ನೊಂದು ಸೈಡಿಗೆ ಬಂದುಬಿಟ್ಟು ನಾನು ವೈಟ್ ಹಿಟ್ಟನ್ನ ಇಟ್ಕೊಂಡಿದ್ದೆ, ಹಾಗೆ ರುಬ್ಬಿ ತೊಗೊಂಡಿರೋ ಹಿಟ್ಟು. ಎರಡೂ ಕೂಡ ನಿಮಗೆ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಫಸ್ಟು ಸೊಪ್ಪು ಹಾಕಿ ಮಾಡಿದಂತಹ ಮಸಾಲೆ ದೋಸೆನ ಹಾಕ್ತಾಯಿದ್ದೀನಿ. ಎಲ್ಲ ಮಸಾಲೆನ ಹಾಕಿ ರುಬ್ಬಿದಂಥ ದೋಸೆ ತುಂಬ ಚೆನ್ನಾಗಿ ಬಂತು, ಗರಿ ಗರಿಯಾಗಿ ಬಂತು, ತುಂಬ ಟೇಸ್ಟ್ ಆಗಿತ್ತು. ಹಾಗೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಾಲಕ್ ಸೇವನೆಯಿಂದ ನಮಗೆ ಐರನ್ ಚೆನ್ನಾಗಿ ಸಿಗುತ್ತೆ. ಹಾಗೆ ತಲೆ ಕೂದಲಿಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಪಾಲಕ್ನ ಹಾಕಿಬಿಟ್ಟು ಈ ರೀತಿ ನಾವು ಬ್ರೇಕ್ಫಾಸ್ಟ್ಗಳನ್ನು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನಾನು ಮಲ್ಟಿ ವಿಟಮಿನ್ ದೋಸೆನ, ಹಾಗೆ ಮಲ್ಟಿ ಗ್ರೈನ್ ದೋಸೆನ ಯಾವ ರೀತಿ ಮಾಡೋದು ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಹೋಗ್ಬಿಟ್ಟು ನೀವು ಒಂದ್ಸರಿ ಚೆಕ್ ಮಾಡಿ ನೋಡ್ಕೋಬೋದು. ನೋಡಿ, ನಮಗೆ ಈ ರೀತಿ ದೋಸೆಗಳು ಮಾಡುವಾಗ ಗರಿ ಗರಿಯಾಗಿ ಬರಲಿಲ್ಲ ಅಂದರೆ ನಾವೇನು ಮಾಡಬೇಕಪ್ಪ ಅಂದರೆ 2 ಟೇಬಲ್ ಟೀ ಸ್ಪೂನಷ್ಟು ಕಡಲೆಬೇಳೆ ನೆನೆ ಇಟ್ಟು ಹಾಕ್ಕೋಬೇಕು. ಬಟ್ ನಾನು ಇವತ್ತು ಏನೂ ಹಾಕಿಲ್ಲ, ಏನೂ ಹಾಕ್ದೇನೆ ಕೂಡ ನನಗೆ ನೋಡಿ ದೋಸೆ ತುಂಬ ಗರಿ ಗರಿಯಾಗಿ ಬರ್ತಾಯಿದೆ. ಇದು ಮೊದಲನೇ ದೋಸೆ, ಒಂದು ಸ್ವಲ್ಪ ಹಂಚು ಹಿಡ್ಕೊಂಡಿದೆ. ಆನಂತರ ತುಂಬ ಚೆನ್ನಾಗಿ ಬಂತು ನನಗೆ ದೋಸೆಗಳೆಲ್ಲ. ನೋಡಿ, ಎಲ್ಲ ದೋಸೆಗಳನ್ನು ನಾನು ಹಾಕಿ ತೆಗಿತಾ ಇದ್ದೀನಿ. ಇವಾಗ ನಿಮಗೆ 1-2 ದೋಸೆ ಮಾತ್ರ ಹಂಚಿನ ಮೇಲೆ ಹಾಕೋದನ್ನು ತೋರಿಸಿದ್ದೀನಿ. ಈ ರೀತಿ ಈರುಳ್ಳಿಗೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಹಚ್ಚೋದ್ರಿಂದ ನಿಮಗೆ ದೋಸೆ ಘಮನೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹಂಚಿಗೂ ಕೂಡ ದೋಸೆಗಳು ಅಂಟ್ಕೊಳ್ಳೋದಿಲ್ಲ. ದೋಸೆ ಹಂಚಿಗೆ ಪದೇ ಪದೇ ಅಂಟ್ಕೊಳ್ತಾ ಇದೆ ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಹಂಚಿನ ಮೇಲೆ ಹುರಿಬೇಕು. ಹಾಗೆ ಆಗಾಗ ಹಂಚಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬಟ್ಟೆಯಿಂದ ಉದ್ದಿ ತಕ್ಕೊಂಡ್ರೆ ನಮಗೆ ಆರಾಮಾಗಿ ದೋಸೆ ಈಚೆ ಬಂದುಬಿಡುತ್ತೆ. ನೋಡಿ, ಎಣ್ಣೆ ಹಚ್ಚಿದ್ದೀನಿ ಈರುಳ್ಳಿಯಿಂದ. ಹಾಗೆ ನಾನು ವೈಟ್ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳಿ ಮಧ್ಯೆ ಮಸಾಲೆ ಹಾಕಿ ರೆಡಿ ಮಾಡಿದಂತಹ
ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದರೆ 2 ಥರದ ದೋಸೆ ಮಕ್ಕಳಿಗೆ ತುಂಬ ಕಲರ್ಫುಲ್ಲಾಗಿ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಅವರಿಗೆ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೆಚ್ಚಿದಂತಹ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಈ ದೋಸೆನ ಅಲಂಕರಿಸಿದರೆ ಮಕ್ಕಳು ತುಂಬ ಇಷ್ಟಪಟ್ಟು ದೋಸೆನ ತಿಂತಾರೆ. ಈ ರೀತಿ ಸಿಂಪಲ್ ದೋಸೆ ಮನೆಯಲ್ಲೇ ಹಿಟ್ಟು ಅಕ್ಕಿ ನೆನೆಸದೇ ಇರೋ ಟೈಮಲ್ಲಿ ನಾವು ಈ ರೀತಿ ದೋಸೆಗಳನ್ನು ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ, ನಾನು ಈ ದೋಸೆ ಹಿಂದೆನೇ ಇನ್ನೂ ಆರೋಗ್ಯ ಭರಿತವಾದ ದೋಸೆಗಳನ್ನು ಯಾವ್ಯಾವ ಸೊಪ್ಪೆಲ್ಲ ಹಾಕಿ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನಿವಾಗ ಕಂಟಿನ್ಯೂ 3 ವಿಡಿಯೋನ ದೋಸೆ ವಿಡಿಯೋನೇ ಹಾಕಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಶಾಲೆ ಶುರುವಾಯಿತು. ನನಗೆ ಬೇಸಿಗೆ ರಜದಲ್ಲಿ ಮಕ್ಕಳಿಗೆ ರೆಸಿಪಿಗಳನ್ನ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಬಟ್ ನನಗೆ ಟೈಮ್ ಆಗಲಿಲ್ಲ ಮಾಡಲಿಕ್ಕೆ. ಆ ಕಾರಣಕ್ಕೆ ಮಾಡಲಿಕ್ಕಾಗಲಿಲ್ಲ, ಸಾರಿ. ನೋಡಿ, ಇವಾಗ ನಮಗೆ ದೋಸೆ ರೆಡಿ ಆಯಿತು. ನಾನು ಬೇರೆ ಕಡೆ ಬಿಸ್ನೆಸ್ಸಲ್ಲಿ ಬ್ಯುಸಿ ಇರೋ ಕಾರಣಕ್ಕೆ ನನಗೆ ರೆಸಿಪಿಗಳು ಮಾಡಿ ಮೇಲೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ನೋಡಿ, ನಾನು ಒಟ್ಟು 2-3 ಥರದ ದೋಸೆಗಳನ್ನು ನಾನು ರುಬ್ಬಿದಂತಹ ಒಂದೇ ಹಿಟ್ಟಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಪಾಲಕ್ ದೋಸೆ ಇವಾಗ ರೆಡಿ ಆಯಿತು. ನಾನು ಇದ್ರ ಜೊತೆಗೆ ಹಾಗೆ ಮಸಾಲೆ ಹಾಕ್ದೇನೆ ಕೇವಲ ಅಕ್ಕಿ, ಅವಲಕ್ಕಿ ಮತ್ತು ಉಪ್ಪಿಟ್ಟು ರವೆನ ಹಾಕಿಬಿಟ್ಟು ಸಾದಾ ದೋಸೆಯನ್ನು ಹಾಕಿ ತೋರಿಸಿದ್ದೀನಿ. ಅದಕ್ಕೂ ಕೂಡ ಟೊಮೊಟೊ, ಈರುಳ್ಳಿ ಎಲ್ಲರೂ ಹೆಚ್ಚು ಹಾಕ್ಕೊಂಡು ನಾವು ಮಾಡ್ಕೋಬೋದು. ನೋಡಿ, ಈ ರೀತಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿ, ತುಂಬ ಸ್ಮೂತ್ ಆಗಿದೆ. ಇದೇ ರೀತಿ ನಾನು ಇನ್ನೂ ಹೆಚ್ಚು ವಿಡಿಯೋಗಳು, ಅಂದರೆ ನಮಗೆ ಮಾರ್ಕೆಟಲ್ಲಿ ಸಿಗುವಂತಹ ಸೊಪ್ಪು ಅಲ್ಲ, ಗದ್ದೆ ಬೈಲಿನಲ್ಲಿ ಸಿಗುವಂತಹ ಸೊಪ್ಪುಗಳನ್ನು ಹಾಕಿಬಿಟ್ಟು ಆರೋಗ್ಯಕರವಾದ ದೋಸೆಗಳನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಈ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ನನಗೆ ಮಾರ್ಕೆಟಲ್ಲಿ ಸಿಗೋದಲ್ಲ, ಗದ್ದೆ ಬೈಲಲ್ಲಿ ಸಿಗುವಂತಹ ಕೆಲವೊಂದು ಸೊಪ್ಪನ್ನು ಹಾಕಿಬಿಟ್ಟು ಮಾಡೋ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿಗಳು ಬೇಕಾದಲ್ಲಿ, ಹಾಗೆ ಹೆಲ್ತಿ ಕುಕ್ಕಿಂಗ್ಸ್ ಬೇಕಾದಲ್ಲಿ ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬನ್ನಿ, ಹಾಗಿದ್ರೆ ಪಲ್ಯ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ವಿಡಿಯೋನ ಫುಲ್ ನೋಡಿ. ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಟ್ಟಂತಹ ಪದಾರ್ಥಗಳು ಹಾಗೆ ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಾಕಬೇಕಾಗುತ್ತೆ. ಈರುಳ್ಳಿನ ನೀಟಾಗಿ ಒಂದು ಸ್ವಲ್ಪ ವಾಸನೆ ಹೋಗೋ ತನಕ, ಒಂದು ಸ್ವಲ್ಪ ಕೆಂಪಾಗೋ ತನಕ ನೀಟಾಗಿ ಹುರ್ಕೊಂಡ್ಬಿಡಿ. ಆನಂತರ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಇವಾಗ ಇದೆಲ್ಲ ಫ್ರೈ ಆದ ನಂತರ ನಾನು ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲಿ, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ಹುರಿದಾದ್ಮೇಲೆ ನಾವು ಸಣ್ಣದಾಗಿ ಹೆಚ್ಚಿದಂತಹ ಟೊಮೊಟೊನ ಹಾಕ್ತಾಯಿದ್ದೀನಿ. ನೋಡಿ, ಯಾವ ತರಕಾರಿನೂ ಬಳಸೋದೇ ಬೇಡ. ಇದು ಪಲ್ಯ ಇದೆಯಲ್ಲ, ತುಂಬ ಚೆನ್ನಾಗಾಗುತ್ತೆ ದೋಸೆಗೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಇದು ಹಣ್ಣಿನ ಥರ ಬೇಯಬೇಕು. ಒಂದು ಸ್ವಲ್ಪ ಮೆತ್ತಗೆ ಬೇಯೋವರೆಗೇನು ಇದೇ ರೀತಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಡಿ. ಸ್ವಲ್ಪ ಕಸೂರಿ ಮೇಥಿನ ಒಂದು ಸ್ವಲ್ಪ ಈ ರೀತಿ ತಿಕ್ಕಿ ಹಾಕಿಬಿಡಿ. ಆನಂತರ ನೋಡಿ, ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ರೆಡಿ ಆಗಿಬಿಡ್ತು ಪಲ್ಯ. ಇದೊಂದು ಸ್ವಲ್ಪ ಕುದ್ದಾದಮೇಲೆ ಇದನ್ನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು, ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸಿ ತಕ್ಕೊಂಡ್ಬಿಟ್ರೆ ನಮಗೆ ಪಲ್ಯ ರೆಡಿ ಆಯಿತು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಟೊಮೊಟೊ ಈರುಳ್ಳಿ ಹಾಕಿ ಮಾಡಿದಂತಹ ಪಲ್ಯ ಜೊತೆಗೆ ಪಾಲಕ್ ದೋಸೆ ರೆಡಿ ಆಯಿತು. ಈ ಆರೋಗ್ಯಕರ ಪಾಲಕ್ ದೋಸೆನ ನೀವು ಒಂದು ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ.